ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ. ನಾವು ಇಂದು 45 ಮಾರ್ಕ್ ಹಾಗೂ ದಿ ಡೆವಿಲ್ ಸಿನಿಮಾಗಳ 3 ದಿನಗಳ ಒಟ್ಟು ಕಲೆಕ್ಷನ್ ಎಷ್ಟಾಗಿತ್ತು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲಿಗೆ ನಮ್ಮ ಕಿಚ್ಚ ಸುದೀಪ್ ರವರು ನಟಿಸಿರುವಂತಹ ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ 25ನೇ ತಾರೀಕು ತೆರೆ ಕಂಡಿತು. ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ರವರು ನಾಯಕ ನಟನಾಗಿ ನಟಿಸಿದ್ದು, ಸಿನಿಮಾಗೆ ವಿಜಯ್ ಕಾರ್ತಿಕ್ರವರು ಸತತ 2ನೇ ಬಾರಿಗೆ ಸುದೀಪ್ ರವರಿಗೆ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾ ಇದೀಗ ತೆರೆ ಕಂಡಿದ್ದು, ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದ್ದು, ಸಿನಿಮಾಗೆ ಮೊದಲನೇ ದಿನವೇ ಬಾಕ್ಸ್ ಆಫೀಸ್ನಲ್ಲಿ ಅತ್ಯದ್ಭುತವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳಬಹುದು. ಸಿನಿಮಾ 3ನೇ ದಿನ ಅತ್ಯದ್ಭುತವಾಗಿ ಕಲೆಕ್ಷನ್ ಕಂಡಿದ್ದು, ಸುಮಾರು 4 ರಿಂದ 6 ಕೋಟಿಯ ತನಕ ಕಲೆಕ್ಷನ್ ಕಂಡಿದೆ. ಹಾಗೆ ಸಿನಿಮಾ 3 ದಿನಗಳಲ್ಲಿಯೇ ಬರೋಬ್ಬರಿ 30 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಈ ಸಿನಿಮಾ ನೋಡಿದವರು ಸಿನಿಮಾ ಹೇಗಿತ್ತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಿನಿಮಾವಾದಂಥ ನಮ್ಮ ದಿ ಡೆವಿಲ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ನಟಿಸಿರುವಂಥ ದಿ ಡೆವಿಲ್ ಈಗ ತನ್ನ ಓಟವನ್ನು 3ನೇ ವಾರಕ್ಕೆ ಕಾಲಿಟ್ಟಿದೆ. ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದ್ದು, ಸಿನಿಮಾಗೆ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ಸು ಕಂಡಿತ್ತು ಅಂತ ಹೇಳಬಹುದು. ಸಿನಿಮಾ 3ನೇ ದಿನ ಬರೋಬ್ಬರಿ 3 ರಿಂದ 4 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದ್ದು, ಸಿನಿಮಾ 3 ದಿನಗಳಲ್ಲಿಯೇ ಬರೋಬ್ಬರಿ 22 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿತ್ತು ಎಂದು ನೋಡಬಹುದು. ಹಾಗೆ 3ನೇ ಸಿನಿಮಾವಾದಂಥ ಮಾರ್ಕ್ ಸಿನಿಮಾ ಜೊತೆನೇ ತೆರೆ ಕಂಡಂಥ 45 ಸಿನಿಮಾದಲ್ಲಿ ಶಿವಣ್ಣ, ರಾಜ್ಬಿ ಶೆಟ್ಟಿ, ಉಪೇಂದ್ರ ರವರು ಮುಖ್ಯ ನಾಯಕರ ಪಾತ್ರದಲ್ಲಿ ನಟಿಸಿದ್ದಾರೆ. ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದ್ದು, ಸಿನಿಮಾಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅತ್ಯದ್ಭುತವಾದಂಥ ಕಲೆಕ್ಷನ್ ಕಂಡಿದೆ ಅಂತ ಹೇಳಬಹುದು. 3ನೇ ದಿನ ಸಿನಿಮಾ ಬರೋಬ್ಬರಿ 2.5 ಕೋಟಿಯಿಂದ 3 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದೆ ಎಂದು ಅಂದಾಜಿಸಲಾಗಿದೆ. ಸಿನಿಮಾ 3 ದಿನಗಳಲ್ಲಿ 45 ಸಿನಿಮಾ 3 ದಿನಗಳಲ್ಲಿ ಕಲೆಕ್ಷನ್ ಕಡೆ ನೋಡುವುದಾದರೆ ಸಾಕಷ್ಟು ಕಲೆಕ್ಷನ್ ಕಂಡಿದೆ. ಹಾಗೆ ಸಿನಿಮಾ 3 ದಿನಗಳಲ್ಲಿಯೇ 18 ಕೋಟಿ 32 ಲಕ್ಷ ರುಗಳು ಕಲೆಕ್ಷನ್ ಕಾಣುತ್ತಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಈ 3 ಸಿನಿಮಾಗಳ ಪೈಕಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಾರ ಮಾರ್ಕ್ ಮತ್ತು 45 ಸಿನಿಮಾಗಳು ಇನ್ನೂ ಕಲೆಕ್ಷನ್ನಲ್ಲಿ ಗ್ರೋತ್ ಆಗುವ ಸಾಧ್ಯತೆ ಇರುವ ಕಾರಣದಿಂದ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಕಾಣಬಹುದು ಈ 3 ಸಿನಿಮಾಗಳು. ನೀವು ಕನ್ನಡ ಸಿನಿಮಾ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.